ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಂಜಿತಾ ವಿವೇಕ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್, ಇವತ್ತಿನ ಟಾಪಿಕ್ ಆಲ್ರೆಡಿ ತಮ್ಮನೆಲ್ಲ ನೋಡ್ಬಿಟ್ಟಿರ್ತೀರಾ. ಸೊ ಅದೇ ಗಾಯ್ಸ್, ಇವತ್ತು ಜೂನ್ 28 ಸಂಡೇ ಆಗಿರುತ್ತೆ. ಮತ್ತು ಯಾರ್ಯಾರೆಲ್ಲ 0 to 5 years ಬಿಲೋ 5 years ಮಕ್ಳು ಇರ್ತಾರಲ್ಲ, ಅವರಿಗೆಲ್ಲ ಮಸ್ಟ್ ಆ್ಯಂಡ್ ಶುಡ್ ನೀವು ಪೋಲಿಯೋ ಡ್ರಾಪ್ಸ್ನ ಹಾಕ್ಸ್ಲೇಬೇಕು. ಮತ್ತು ಅದನ್ನು ಎಲ್ಲಿ ಹಾಕ್ತಾರೆ ಅಂತ ನಿಮ್ಮ ಡೌಟ್ ಇದ್ದರೆ, ನಿಮ್ಮ ಹತ್ರದಲ್ಲಿರೋ ಅಂಗನವಾಡಿ ಕೇಂದ್ರ ಆಗಿರ್ಬೋದು ಅಥವಾ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಗಿರ್ಬೋದು ಮತ್ತು ಗೌರ್ಮೆಂಟ್ ಹಾಸ್ಪಿಟಲ್ ಎಲ್ಲ ಕಡೆ ಇದನ್ನು ಇವತ್ತಿನ ದಿನ ಹಾಕ್ಕೊಡ್ತಾರೆ. ಬೆಳಿಗ್ಗೆ 8ರಿಂದ ಸಂಜೆ 6ವರೆಗೂ ಟೈಮಿಂಗ್ಸ್ ಇರುತ್ತೆ ಅನಿಸುತ್ತೆ. ಅಕಸ್ಮಾತ್ ನೀವು ಇವತ್ತೇನಾದರೂ ಮಿಸ್ ಆಯಿತು ಅಂತ ಅಂದರೆ ಮತ್ತು ಜೂನ್ ಅಲ್ಲ, ಇದು ಜುಲೈ 1ನೇ ತಾರೀಕುವರೆಗೂ ಇದನ್ನು ಯಾವ್ಯಾವ ಊರ ಕಡೆ ಆದರೆ ಬಂದು ಅವರೇ ಮನೆ ಹತ್ರ ಹಾಕ್ಕೊಡ್ತಾರೆ ಅನಿಸುತ್ತೆ. ಬಟ್ ಬೆಂಗಳೂರಲ್ಲಿ ಅಷ್ಟು ನನಗೂ ಐಡಿಯಾ ಇಲ್ಲ. ನೀವೇ ಅಲ್ಲಿ ಹೋದರೆ ಅಂಗನವಾಡಿ ಅಥವಾ ಹಾಸ್ಪಿಟಲ್ ಕಡೆ ಹೋದರೆ ಅವರೇ ಹಾಕ್ತಾರೆ. ಅಕಸ್ಮಾತ್ ಇವತ್ತಿನ ಮಿಸ್ ಆಯಿತು ಅಂತ ಅಂದರೆ 1-2 ದಿನ ಬಿಟ್ಟು ಆಶಾ ಕಾರ್ಯಕರ್ತರು ಅಂತ ಇರ್ತಾರಲ್ವ, ಅವರೇ ಮನೆಗೂ ಬಂದು ಚೆಕ್ ಮಾಡಿ ಅವರೇ ಹಾಕ್ಕೊಡ್ತಾರೆ ಇವತ್ತೇನಾದ್ರು ಮಿಸ್ ಆಯಿತು ಅಂತ ಅಂದರೆ. ಸೊ ಯಾಕೆ ಅದನ್ನೆಲ್ಲ ಕಾಯ್ಕೊಂಡು ಕೂತ್ಕೊಳ್ಳೋದು? ನಮ್ಮ ಮಕ್ಕಳು ನಮ್ಮ ಜವಾಬ್ದಾರಿ ಅಲ್ವಾ. ಸೊ ಅದಕ್ಕೋಸ್ಕರ ನೀವೇನೇ ನಿಮ್ಮ ಕೆಲಸ ಕಾರ್ಯ ಏನೇ ಇದ್ರೂ ಪಕ್ಕಕ್ಕಿಟ್ಟು ನೀವೇ ಮಕ್ಕಳನ್ನ ಕರ್ಕೊಂಡು ಹೋಗಿ ಅಂಗನವಾಡಿ ಇರುತ್ತೋ ಅಷ್ಟು ಅಂಗನವಾಡಿಲೂ ಹಾಕ್ಕೊಡ್ತಾರೆ. ಸೊ ಅದಕ್ಕೆ ಯಾಕೆ ಯಾವುದಕ್ಕೂ ಟೈಮ್ ವೇಸ್ಟ್ ಮಾಡಿ ಎಲ್ಲೆಲ್ಲೋ ಹೋಗ್ತೀವಂತೆ. ಸೊ ನಮ್ಮ ಮಕ್ಳಿಗೋಸ್ಕರ ನಾವು ಎಲ್ಲಿ ಹತ್ತಿರದಲ್ಲಿರೋ ಕಡೆ ಹೋಗೋಕ್ಕಾಗಲ್ವಾ, ಅದಕ್ಕೋಸ್ಕರ ಹೋಗಿ ಅಲ್ಲಿ ಹಾಕ್ಸ್ಕೊಂಡು ಬನ್ನಿ. ನಾನು ಇವತ್ತು ಅದಕ್ಕೆ ರೆಡಿ ಆಗಿದ್ದೀನಿ. ಸೊ ನನ್ನ ಪಾಪು ಸ್ನಾನ ಮಾಡಿಸಿ ಇವತ್ತು ನಾನು ಪಲ್ಸ್ ಪೋಲಿಯೋನ ಹಾಕ್ಸ್ಕೊಂಬರೋದಕ್ಕೆ ಹೋಗ್ತೇನೆ. ಇದು ಅವನಿಗೆ 2ನೇ ಸಲ ಅನಿಸುತ್ತೆ. ಹೋದ ವರ್ಷ ಲಾಸ್ಟ್ ಇಯರ್ ಒಂದ್ಸತಿ ಹಾಕ್ಸಿದ್ವಿ, ಈ ಇಯರ್ ಒಂದ್ಸತಿ ಹಾಕ್ಸ್ತಾ ಇದ್ದೀನಿ. ಸೊ ಇದು 2ನೇ ಸಲ ಅವನಿಗೆ. ಸೊ ಯಾರೂ ಅಷ್ಟೇ ಗೈಸ್, ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ಎಲ್ಲರೂ ಹೋಗಿ ಪಲ್ಸ್ ಪೋಲಿಯೋನ ಹಾಕ್ಸ್ಕೊಳ್ಳಿ. ಗೈಸ್ ರೆಡಿ. ಇವಾಗ ಪೋಲಿಯೋ ಹಾಕ್ಸೋದಕ್ಕೆ ಹೊರಡ್ತಾ ಇದ್ದೀನಿ. ಇಲ್ಲೇ ನಮ್ಮ ಶಾಪ್ ಹತ್ರ ಗೈಸ್, ಅದೇ ನಮ್ಮ RBC ಇದೆಯಲ್ಲ, ಆ ಶಾಪ್ ಹತ್ರ ಹೊರಡ್ತಾ ಇದ್ದೀವಿ. ಹೊರಡ್ತಾ ಇದ್ದೀವಿ. ಸರಿ ಗೈಸ್, ಆಮೇಲೆ ಸಿಕ್ಕಿದ್ವಿ, ಬಂದ್ಬಿಟ್ವಿ. ಎಲ್ಲ ಹೋಗ್ತಾವ್ರಲ್ವಾ ಅಂಗನವಾಡಿ ಕೇಂದ್ರ. ಈ ಅಂಗನವಾಡಿ ಫುಲ್ ಒಳಗಡೆ ಆಗುತ್ತೆ, ಹಾ ಹೇಳ್ದೆ. ಎಸ್ ಬಂದ್ವಿ ಎಸ್ ನಾವು ಅಂಗನವಾಡಿ ಹತ್ರ. ನಂಗೆ ಗೊತ್ತಿಲ್ಲ. ಕೆಳಗ್ ಬಿಡು. ಅಜ್ಜ ಇದು ಚಿನ್ನು, ಇಲ್ಲಿ ನೋಡು. ಇಲ್ಲ ಇಟ್ಕೊಂತೀನಿ, ನೀವು ಕೈ ಇಟ್ಕೊಳ್ಳಿ ಅಂತ. ಇಲ್ಲಿ ಫೀವರ್ ಎಲ್ಲ ಏನಿಲ್ಲ? ಇಲ್ಲ ಇಲ್ಲ ಏನಿಲ್ಲ, ಡ್ರಾಪ್ಸ್ ಕೊಡ್ತೀನಿ. ಜ್ಯೂಸ್ Polio vaccine is given to prevent polio virus, so that below 5 years kids will not affected with central nervous system, so we can prevent paralysis in future. So we are giving polio. Deepika, Home Sandra, the Oxford College of Pharmacy. ಗೈಸ್, ಯಾರು ಪೋಲಿಯೋ ಹಾಕ್ಸೋದನ್ನ ಮರಿಬೇಡಿ. ಎಲ್ಲರೂ ಕರ್ಕೊಂಡೋಗಿ ಹುಟ್ಟಿದ ಮಕ್ಕಳಿಂದ 5 ವರ್ಷದ ಒಳಗಿನ ಮಕ್ಕಳು ಎಲ್ರಿಗೂ ಪೋಲಿಯೋ ಹಾಕ್ಸಿ. ನಾನಂತೂ ಹಾಕ್ಸಿದಾಯ್ತು. ಯಾಕೆ ಹಿಂಗ್ ಕೂತಿದ್ದೀರಾ? ಏನಾಯ್ತು ಮಗನೇ? ಬಾ ಹೋಗೋಣ. ನಿಂಗೆ ನೇಲ್ ಪಾಲಿಶ್ ಹಾಕಿದ್ರಲ್ಲ ಚಿನ್ನು, ತೋರ್ಸು ನೇಲ್ ಪಾಲಿಶ್. ನಮ್ಗೆ ಹಾಗೆ ಇಲ್ಲ ನೋಡು, ನಿಂಗೆ ಮಾತ್ರ ಹಾಕಿದ್ದಾರೆ. ಆಯ್ತು ಗೈಸ್, ನಮ್ದು ಇವಾಗ ಪೋಲಿಯೋ ಹಾಕ್ಸಿದ್ದು ಕಾರ್ಯಕ್ರಮ ಮುಗೀತು ಗೈಸ್. ಹಂಗೆ ನಮ್ಮ RBCನಲ್ಲಿ ಸ್ವಲ್ಪ ಕೆಲಸ ಇತ್ತು, ಸೊ ಅದನ್ನ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದೀವಿ. ಹೋಗೋಣ.
ಜಸ್ಟ್ ಹಂಗೆ ಮೊಟ್ಟೆ ತೊಗೊಂಡೋಗೋಣ ಅಂತ ಇಲ್ಲ ಹೋಲ್ಸೇಲಿಗೆ ಬಂದ್ವಿ. ಅಂಕಲ್ ಹಾಂ ಮೊಟ್ಟೆಗೆ ಹೇಗೆ ಅಂಕಲ್? ಏನ್ ಬೇಕು ನಿಮ್ಗೆ? ಎಷ್ಟು ಚಿಕ್ಕದಿದ್ದಾಗೆಲ್ಲ ಕೊಡಿಸ್ತೀವಿ ಅಂತ ಹಠ ಮಾಡ್ತಿದ್ವಿ. ಇವಾಗ ದುಡ್ಡಿದ್ರು ತಗೊಂತಿನ್ನಲ್ಲ ನಾವು. ಯಾಕೆ ಹೇಳಿ? ಡಯಟ್. ಎಸ್ ಒಂದು ಟ್ರೇ ಮೊಟ್ಟೆ 30 ಮೊಟ್ಟೆಗೆ ಎಷ್ಟು? 220ನಾ? 220 ಗಾಯ್ಸ್. ರೇಟ್ ಜಾಸ್ತಿ ಆಗ್ಬಿಟ್ಟಿದೆ. ಏನು ತಿನ್ನೋದು ಏನು ಮಾಡೋದು ಅಲ್ವಾ? ಮನೆಗೆ ಹೋಗ್ತಾ ಇದ್ದೀವಿ ಗೈಸ್. ನಾನೊಂದು ಲೈನ್ ಹಾಡು ಹೇಳ್ತೀನಿ, ನೀನೊಂದು ಲೈನ್ ಹಾಡು ಹೇಳ್ಬೇಕು. ಹಾಡು. ನೀನನ್ನ ಕಾಶ್ಮೀರ ಇಲ್ಲ ಮ್ಯೂಸಿಕ್ ಹೇಳು. ಎಲ್ಲೆಲ್ಲೋ ನಾನು ಎಲ್ಲೆಲ್ಲೋ ನಾನು ಎಲ್ಲೆಲ್ಲೋ. ಈ ರೋಡು ಟ್ರಾಫಿಕ್, ಆ ರೋಡ್ ಟ್ರಾಫಿಕ್ ಅಂತ ಹಿಂಗ್ ಬಂದ್ವಿ. ಅಮ್ಮಮ್ಮ ಏನ್ ಬಿಸಿಲು ಗೈಸ್, ಬಿಸಿಲು ಬಂದ ತಕ್ಷಣ ಅಲ್ಲಿಂದ ನೀಟಾಗಿ ಹಿಡ್ಕೊಂಡು ಬಂದ್ರು ಪಾಪ. ಮನೆಗೆ ಬಂದ ತಕ್ಷಣ ಒಂದು ಮೊಟ್ಟೆ ಹೊಡೆದಾಕ್ತೆ ಗೈಸ್. ಫೈನಲಿ ಮನೆಗೆ ಬಂದ್ವಿ, ಒಂದು ಮೊಟ್ಟೆ ಹೊಡೆದಾಕ್ತೆ ನೋಡಿದ್ರಲ್ಲ. ಹಂಗೆ ಏನಾದ್ರು ಕಿತಾಪತಿ ಕೆಲಸ ಮಾಡ್ತಾ ಇರಬೇಕು. ಬೈ ಮಿಸ್ ಆಗಿ ಹೊಡೆದೋಗಿದ್ದು ಗೈಸ್. ಅದೇನು ಬೇಕಂತ ಹೊಡೆದಾಕಿದೆ ನಾನು. ಗೈಸ್ ಪಲ್ಸ್ ಪೋಲಿಯೋ ಎಲ್ಲ ಹಾಕ್ಸ್ಕೊಂಡು ಮನೆಗೆ ಬಂದ್ವಿ. ಪಾಪು ಮಲ್ಕೊಂಡ. ಸೊ ನನಗೂ ಕೆಲಸಗಳಿದ್ದಾವೆ, ಅದಕ್ಕೆ ವಿಡಿಯೋನ ಎಂಡ್ ಮಾಡೋಣ ಅಂತ ಬಂದೆ. ವಿವೇಕ್ ಅವ್ರಿಗೆ ಸ್ವಲ್ಪ ಆಡಿಟಿಂಗ್ ಇದೆ ಅಂತ, ಸೊ ಅವರು ಆಫೀಸ್ಗೆ ಹೋದ್ರು. ನಾನು ವಿಡಿಯೋ ಎಂಡ್ ಮಾಡಿಬಿಟ್ಟು ನನಗೂ ಸ್ವಲ್ಪ ಕೆಲಸಗಳಿದ್ದಾವೆ, ಸ್ವಲ್ಪ ಆ ಕೆಲಸಗಳನ್ನ ಮುಗಿಸ್ಕೊಂಡು. ಮತ್ತು ಇನ್ನೊಂದು ವಿಚಾರ ಗೈಸ್, ಯಾರೂ ಮಿಸ್ ಮಾಡೋಕೆ ಹೋಗ್ಬಿಡಿ. ಪಲ್ಸ್ ಪೋಲಿಯೋ ಅಂತ ಏನಿದೆ ಅಲ್ಲ ಡ್ರಾಪ್ಸು, ಅದನ್ನು ಹಾಕ್ಸ್ಕೊಳ್ಳಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ರೆ ಅವರೆಲ್ಲ ಪ್ಲೀಸ್ ದಯವಿಟ್ಟು ಹೋಗಿ ಹಾಕ್ಸ್ಕೊಳ್ಳಿ. ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ ಗೈಸ್, ಇನ್ನೂ ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ ಪಾಪ. ಅಂಥವ್ರಿಗೆ ನೀವು ವಿಚಾರನ ತಿಳಿಸಿ. ಮತ್ತು ನಮ್ಮ ಸ್ಕೂಲಲ್ಲಿದ್ದಾಗೆಲ್ಲ, ನಾವು ಗೌರ್ಮೆಂಟ್ ಸ್ಕೂಲಲ್ಲಿ ಗೈಸ್ ಓದಿದ್ದು. ಸ್ಕೂಲಲ್ಲಿದ್ದಾಗೆಲ್ಲ ಏನು ಮಾಡ್ತಾರೆ ಗೊತ್ತಾ, ನಮ್ಮ ಸರ್ಗಳೆಲ್ಲ ಊರು ಫುಲ್ಲು ಈ ಊರು ಪೂರ್ತಿ ಕರ್ಕೊಂಡು ಹೋಗೋರು. ಒಂದು 2 ಜನ ಕೈ ಹಿಡ್ಕೊಳ್ಳೋದು, ನಾನು ಮತ್ತು ಇನ್ನೊಬ್ಬರು ನನ್ನ ಫ್ರೆಂಡ್ ಯಾರೋ. ಆ ಥರ ಕೈ ಇಟ್ಕೊಳ್ಳೋದು, ಒಂದಿಷ್ಟುದ್ದ ಲೈನ್ ಮಾಡಿಬಿಡೋರು. ಮುಂದೆಗಡೆ ಒಂದು ಡ್ರಮ್ಮು ಪೀಪಿ ಥರ ಊದ್ಕೊಂಡು ಊರು ಸುತ್ತ ಕರ್ಕೊಂಬರೋರು. ಹಾಕಿಸಿ ಪೋಲಿಯೋ ಹಾಕಿಸಿ ಅಂತ. ಜಾಥಾ ಅಂತಾರ ಅದನ್ನು, ಮರ್ತೋಗಿದ್ದೀನಿ ಗೈಸ್. ಆ ಥರ ಮಾಡಿಸ್ತಾಯಿದ್ರು. ಅವಾಗ ಫುಲ್ಲು ಊರೆಲ್ಲ ಅವೇರ್ನೆಸ್ಸು. ಇವತ್ತು ಪೋಲಿಯೋ, ನೆಕ್ಸ್ಟ್ ವೀಕ್ ಪೋಲಿಯೋ ಬರುತ್ತೆ ಅಂದರೆ ಈ ವೀಕೆ ಕರ್ಕೊಂಡು ಹೋಗ್ತಿದ್ರು, ಅಥವಾ 2 ಡೇಸ್ ಬ್ಯಾಕ್ ಕರ್ಕೊಂಡು ಹೋಗ್ತಿದ್ರು. ಆ ಥರ ಇಲ್ಲಾಂದರೆ ಸ್ಯಾಟರ್ಡೇ ಕರ್ಕೊಂಡು ಹೋಗ್ತಿದ್ರು ಅನ್ಸುತ್ತೆ, ಗೊತ್ತಿಲ್ಲ, ಅದೆಲ್ಲ ಮರ್ತೋಗ್ಬಿಟ್ಟಿದ್ದೀನಿ. ಬಟ್ ಇದಂತೂ ನೆನಪಿದೆ. ಹಂಗೆ ಊರು ತುಂಬ ಪೋಲಿಯೋ ಹಾಕ್ಸಿ ಅಂತ ಜಾಥಾ ಮಾಡ್ಕೊಂಡು ಬರ್ತಾಯಿದ್ವಿ. ಸೊ ಅದೆಲ್ಲ ಚೆನ್ನಾಗಿತ್ತು. ಗೌರ್ಮೆಂಟ್ ಸ್ಕೂಲಲ್ಲಿ ಇದೆಲ್ಲ ಮಾಡ್ತಿದ್ರು. ಪ್ರೈವೇಟಲ್ಲೆಲ್ಲ ಪಾಪ ಮಕ್ಕಳನ್ನೆಲ್ಲ ನೋಯಿಸಲ್ಲ ಅಷ್ಟೊಂದೆಲ್ಲ. ಗೌರ್ಮೆಂಟ್ ಸ್ಕೂಲಲ್ಲಿ ಇದೆಲ್ಲ ಮಾಡಿಸ್ತಿದ್ರು ಗೈಸ್. ಇದೆಲ್ಲ ಅವೇರ್ನೆಸ್ನ ಗೌರ್ಮೆಂಟ್ ಸ್ಕೂಲಲ್ಲಿ ಮಾತ್ರ ಮಾಡೋದಕ್ಕೆ ಸಾಧ್ಯ. ಐ ಆಮ್ ಪ್ರೌಡ್ ಟು ಬಿ ಗೌರ್ಮೆಂಟ್ ಸ್ಕೂಲ್ ಸ್ಟೂಡೆಂಟ್. ನೆಕ್ಸ್ಟ್ ವಿಡಿಯೋ ಏನು ಗೊತ್ತಾ, ನಂದು ಅನ್ಬಾಕ್ಸ್ ಮಾಡ್ತಿದ್ದೀನಿ ನಾನು ಏನೆಲ್ಲ ನಿಮಗೋಸ್ಕರ ತೊಗೊತಾ ಇದ್ದೀನಿ ಗೊತ್ತಾ. ಗೈಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತೀರಾ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗಾಯ್ಸ್. ಇನ್ನು ಜಾಸ್ತಿ ವಿಡಿಯೋ ಮಾಡೋದಕ್ಕೆ ನಿಮ್ಮ ಸಪೋರ್ಟ್ ಬೇಕು. ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋನ ಪೂರ್ತಿ ನೋಡಿ, ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡ್ತಿರಲ್ಲ, ಅದರಿಂದ ಗೊತ್ತಾಗುತ್ತೆ ನೀವು ನನಗೆ ಸಪೋರ್ಟ್ ಮಾಡ್ತಿದ್ದೀರಾ ಅಂತ. ಓಕೆನಾ? ಇಷ್ಟು ಉದ್ದ ಇಷ್ಟು ಫಾಸ್ಟಾಗಿ ಬೇಗ ಮಾತಾಡ್ಬಿಟ್ಟೆ ಅಲ್ಲ. ಪ್ರೌಡ್ ಆಫ್ ಮೈ ಸೆಲ್ಫ್. ಓಕೆ ಗೈಸ್, ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನನ್ನು ಮಿಸ್ ಮಾಡ್ಕೊಳ್ಳಿ. ನಾನು ಅಷ್ಟೇ ಗೈಸ್, ತುಂಬ ಮಿಸ್ ಮಾಡ್ಕೊತೀನಿ. ಓಕೆ ಬಾಯ್.